ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಪತ್ತಿನಲ್ಲಿ ಧೈರ್ಯವೇ ಸುಖಹೇತುವೆಂಬುದನ್ನು ಕುರಿತು ಇಂದ್ರನಿಗೂ ಬಲಿಗೂ ನಡೆದ ಸಂವಾದಗಳು ಎಂಬ 233ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು ಭೀಷ್ಮನನ್ನು ಕುರಿತು, ತಾತ, ವ್ಯಸನದಲ್ಲಿ ಮುಳುಗಿದವನಿಗೆ ಶ್ರೇಯಸ್ಕರವಾದ ದಾರಿ ಯಾವುದೋ ಅದನ್ನು ನನಗೆ ತಿಳಿಸಬೇಕು ಎನ್ನಲು, ಭೀಷ್ಮನು ಇದೇ ವಿಷಯದಲ್ಲಿ ಇಂದ್ರನಿಗೂ ನಮುಚಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವನ್ನು ಉದಾಹರಿಸುವನು. ಅದನ್ನು ತಿಳಿಸುವೆನು, ಕೇಳು. ಭೂತಗಳ ಸ್ಥಿತಿಗತಿಗಳನ್ನು, ಅವುಗಳ ಜನ್ಮ ರಹಸ್ಯವನ್ನು ಚೆನ್ನಾಗಿ ತಿಳಿದ ನಮುಚಿ ಎಂಬ ದೈತ್ಯನು ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡು ಅಧಿಕಾರ ಭ್ರಷ್ಟನಾಗಿದ್ದಾಗಲೂ ಸ್ವಲ್ಪವಾದರೂ ದುಃಖಿಸದೆ ನಿಶ್ಚಿಂತನಾಗಿ ಕುಳಿತಿದ್ದಾಗ ಇಂದ್ರನು ಅವನಲ್ಲಿಗೆ ಬಂದು, ದಾನವ, ನೀನು ಪದವಿಯನ್ನು ಕಳೆದುಕೊಂಡೆ, ಶತ್ರುವಶನಾಗಿ ಪಾಶಗಳಿಂದ ಬದ್ಧನಾಗಿರುವೆ, ಸಮಸ್ತ ಸಂಪತ್ತನ್ನು ಕಳೆದುಕೊಂಡ ನೀನು ಈಗಿನ ನಿನ್ನ ಸ್ಥಿತಿಗಾಗಿ ಶೋಕಿಸುವೆಯಾ, ಇಲ್ಲವೇ ನಿಜವನ್ನು ಹೇಳು ಎಂದು ಕೇಳಿದನು. ಆಗ ನಮುಚಿಯು, ಇಂದ್ರ, ನಿಜವೇ, ನನ್ನ ದೇಹವು ಕೃಶವಾಗಿ ಹೋಗುತ್ತಿದೆ. ನನ್ನ ಸ್ಥಿತಿಯನ್ನು ನೋಡಿ ನನ್ನ ಶತ್ರುಗಳಿಗೆ ಸಂತೋಷವು ಉಕ್ಕುತ್ತಿದೆ. ಆದರೇನು, ದುಃಖವು ದುಃಖವನ್ನು ಎಂದಿಗೂ ನೀಗಿಸುವ ಹಾಗಿಲ್ಲ. ಈಗ ನನಗೆ ಸಹಾಯ ಮಾಡುವವರಾರೂ ಇಲ್ಲ. ಆದುದರಿಂದ ನಾನು ದುಃಖಿಸಿ ಫಲವೇನು? ನನ್ನ ಈ ದುಃಖಕ್ಕೂ ಕೂಡ ಕೊನೆಯಿಲ್ಲದೇ ಇಲ್ಲ. ಎಲ್ಲದಕ್ಕೂ ಲೋಕದಲ್ಲಿ ಅಂತ ಉಂಟು. ದುಃಖಿಸಿ ಫಲವೇನು? ದುಃಖಕ್ಕೆ ಅವಕಾಶ ಕೊಟ್ಟಷ್ಟು ಸಂಕಟವು ಹೆಚ್ಚು. ಮನಸ್ಸಂತಾಪವೆಂಬುದು ಮನುಷ್ಯನ ರೂಪವನ್ನು ಕೆಡಿಸುವುದು, ಲಾವಣ್ಯವನ್ನು ತಗ್ಗಿಸುವುದು, ಆಯಸ್ಸನ್ನು ಕರಗಿಸುವುದು. ಅದರಿಂದ ಧರ್ಮವು ಕೆಡುವುದು. ಆದುದರಿಂದ ವಿವೇಕಿಯಾದವನು ಪಾಪ ಕರ್ಮದಿಂದ ಸಂಭವಿಸಿದ ದುಃಖವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಮುಂದೆ ತನಗೆ ಕ್ಷೇಮಕರವಾದ ವಿಷಯವನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಿರಬೇಕು. ಅಂತಹ ಶ್ರೇಯಸ್ಕರವಾದ ವಿಷಯದಲ್ಲಿ, ಅಂದರೆ ಮೋಕ್ಷದಲ್ಲಿ ಮನಸ್ಸಿಟ್ಟವನಿಗೆ ಆ ಮನೋಭಾವವು ಪರಿಪಕ್ವವಾದ ಹಾಗೆಲ್ಲ ಎಲ್ಲ ಕಾರ್ಯಗಳು ಸಿದ್ಧಿಸುವವು. ಇದರಲ್ಲಿ ಸಂದೇಹವಿಲ್ಲ. ಎಲ್ಲ ಲೋಕಗಳನ್ನು ರಕ್ಷಿಸತಕ್ಕವನು ಒಬ್ಬನೇ ಹೊರತು ಎರಡನೆಯವನಿಲ್ಲ. ಗರ್ಭದಲ್ಲಿ ಮಲಗಿರತಕ್ಕ ಪುರುಷನನ್ನು ರಕ್ಷಿಸತಕ್ಕವನು ಅವನೇ. ಆ ಸರ್ವೇಶ್ವರನ ನಿಯೋಗದಂತೆಯೇ ಈಗ ನಾನು ಪರ್ವತ ನದಿಯ ಪ್ರವಾಹ ಜಲದಂತೆ ಅಧೋಗತಿಗೆ ಇಳಿದು ಹೋಗುತ್ತಿರುವೆನು. ಜನನ ಮರಣಗಳು, ಸಂಸಾರ ಮೋಕ್ಷಗಳು ಇವೆರಡರ ಸ್ವರೂಪವನ್ನು ಪರ್ಯಾಲೋಚಿಸಿ ಮೋಕ್ಷವೇ ಎಲ್ಲಕ್ಕಿಂತಲೂ ಮೇಲೆಂಬುದನ್ನು ತಿಳಿದ ನಾನು ಯಾವುದಕ್ಕೂ ದುಃಖಿಸುವುದಿಲ್ಲ. ಆ ಈಶ್ವರಾಜ್ಞೆಯಂತೆ ನಾನು ಪುಣ್ಯ ಪಾಪ ಕರ್ಮಗಳನ್ನು ನಡೆಸುತ್ತಿರುವೆನು. ಒಬ್ಬನು ತನಗೆ ಲಭ್ಯವಾದಷ್ಟನ್ನೇ ಹೊಂದುವನು. ನಡೆಯಬೇಕಾದುದೊಂದು ನಡೆಯದೆ ನಿಲ್ಲದು. ಭಗವಂತನು ಈ ಜೀವವನ್ನು ಯಾವ ಯಾವ ಗರ್ಭದಲ್ಲಿ ತಂದಿಡುವನೋ ಅಲ್ಲಿ ನಾವು ವಾಸಿಸದೆ ತೀರದು. ಯಾವನಿಗೂ ಯಾವುದು ತನ್ನ ಇಚ್ಛೆಯಂತೆ ನಡೆಯದು. ಯಾವನು ತನಗೆ ಬಂದೊದಗಿದ ಅವಸ್ಥೆಗಳೆಲ್ಲ ಆ ಭಗವಂತನಿಂದಲೇ ವಿಧಿಸಲ್ಪಟ್ಟುವೆಂದು ತಿಳಿದಿರುವನೋ ಅವನು ಎಂದಿಗೂ ದುಃಖ ಭಾಗಿಯಾಗುವುದಿಲ್ಲ. ಪ್ರಾಣಿಗಳಿಗೆ ಸುಖ ದುಃಖಗಳು ಕಾಲ ಕಾಲಕ್ಕೆ ಪರ್ಯಾಯದಿಂದ ಸುತ್ತಿ ಬರುತ್ತಿರುತ್ತಲೇ ಇರುವವು. ಅದಕ್ಕೆ ಯಾವನು ತನ್ನನ್ನು ಕರ್ತನೆಂದು ಎಣಿಸಬಾರದು. ದುಃಖವನ್ನು ದ್ವೇಷಿಸತಕ್ಕವನು ತನ್ನನ್ನೇ ಅದಕ್ಕೆ ಕರ್ತನೆಂದು ತಿಳಿದುಕೊಂಡಿರುವನು. ದೇವೇಂದ್ರ, ದುಃಖವೆಂದರೆ ಏನೆಂದು ಬಲ್ಲೆಯ? ತನ್ನಲ್ಲಿ ತಾನು ಹಾಗೆ ಭಾವಿಸಿಕೊಳ್ಳುವುದೇ ಋಷಿಗಳಲ್ಲಿಯಾಗಲಿ, ದೇವದಾನವರಲ್ಲಿಯಾಗಲಿ, ವೇದಜ್ಞರಲ್ಲಿಯಾಗಲಿ, ವನವಾಸಿಗಳಾದ ಮುನಿಗಳಲ್ಲಿಯಾಗಲಿ ಪರಾವರಗಳನ್ನು ತಿಳಿದವರಾರು ದುಃಖಕ್ಕಾಗಿ ಕಳವಳಿಸುವುದಿಲ್ಲ. ಪಂಡಿತನು ಹಿಮವತ್ ಪರ್ವತದಂತೆ ಸಹಜವಾಗಿಯೇ ನಿಶ್ಚಲನಾಗಿರುವನು. ವಿಷಯಗಳಿಗಾಗಿ ಆಸೆ ಪಡದವನು ಅವನು ದುಃಖಕ್ಕಾಗಿ ಕುಗ್ಗುವುದಿಲ್ಲ, ಸಂತೋಷಕ್ಕಾಗಿ ಹಿಗ್ಗುವುದೂ ಇಲ್ಲ. ಅವನು ಮಹಾ ಸಂಕಟಕರವಾದ ವ್ಯಸನದಲ್ಲಿಯೂ ಎದೆಗುಂದದೆ ಧೈರ್ಯದಲ್ಲಿ ಇರುವನು. ಕಾರ್ಯಸಿದ್ಧಿಯು ಯಾವನನ್ನು ಹೆಮ್ಮೆಗೊಳಿಸುವುದಿಲ್ಲವೋ, ಎಂತಹ ವ್ಯಸನವಾದರೂ ಯಾವನನ್ನು ಕುಗ್ಗಿಸುವುದಿಲ್ಲವೋ, ಸುಖ ದುಃಖಗಳೆರಡು ನಡುತರದ ಸ್ಥಿತಿಯನ್ನು ಯಾವನು ಹಿಡಿದಿರುವನೋ ಅಂತಹವನೇ ಲೋಕ ಧುರಂಧರನೆನಿಸುವನು. ಮನುಷ್ಯನು ಎಂತಹ ಅವಸ್ಥೆಯಲ್ಲಿಯೂ ಕೊರಗದೆ ಉಲ್ಲಾಸದಿಂದಿರಬೇಕು. ಮನಸ್ಸಿನಲ್ಲಿ ಹುಟ್ಟಿದ ದುಃಖವನ್ನು ತೊಲಗಿಸದೆ ಏರಿಸಿಕೊಂಡಷ್ಟು ಅದು ದುಃಖವನ್ನೇ ಹೆಚ್ಚಿಸುವುದು.
ಶ್ರೌತ ಸ್ಮಾರ್ತ ಧರ್ಮಗಳ ವಿವಾದಗಳನ್ನು ನಿರ್ಣಯಿಸುವುದಕ್ಕಾಗಿ ಪಂಡಿತರು ಸಭೆಗೂಡಿದಾಗ ಆ ಸಭೆಯ ಮುಂದೆ ಯಾವನೊಬ್ಬನು ತನ್ನ ಪಾಪಕ್ಕೆ ಹೆದರದೆ ನಿರ್ಭಯವಾಗಿ ವರ್ತಿಸುವನೋ ಆ ಸಭೆಗೆ ಸಭೆಯೆಂಬ ಹೆಸರೇ ಸಲ್ಲದು. ಧರ್ಮ ತತ್ವವನ್ನು ವಿಮರ್ಶಿಸಿ ಆ ಸಿದ್ಧಾಂತಕ್ಕೆ ತಕ್ಕಂತೆ ಪ್ರವರ್ತಿಸುವವನೇ ಮನುಷ್ಯರಲ್ಲಿ ಧುರಂಧರನೆನಿಸುವನು. ಪ್ರಾಜ್ಞನಾದವನ ನಡತೆಯು ಹೇಗೆಂಬುದನ್ನು ಇತರರು ಗ್ರಹಿಸುವುದೇ ಕಷ್ಟವು. ಏಕೆಂದರೆ ಅಂತಹ ಪ್ರಾಜ್ಞನು ದುಃಖಕ್ಕಾಗಿ ಕೊರಗುವುದಿಲ್ಲ, ಸಂತೋಷಕ್ಕಾಗಿ ಹಿಗ್ಗುವುದಿಲ್ಲ. ಎಂತಹ ಕಷ್ಟಕ್ಕೆ ಸಿಕ್ಕಿದರೂ ಮತ್ತು ವೃದ್ಧನಾದ ಗೌತಮನಂತೆ ತನ್ನ ಪದವಿಯಿಂದ ಜಾರಿದರೂ ಮೋಹಕ್ಕೆ ಎಡೆಗೊಡುವುದಿಲ್ಲ. ಮನುಷ್ಯನು ತನಗೆ ಲಭ್ಯವಲ್ಲದುದನ್ನು ಮಂತ್ರದಿಂದಾಗಲಿ, ವೀರ್ಯದಿಂದಾಗಲಿ, ಪ್ರಜ್ಞೆಯಿಂದಾಗಲಿ, ಪೌರುಷದಿಂದಾಗಲಿ, ಹಣದಿಂದಾಗಲಿ, ಶೀಲದಿಂದಾಗಲಿ, ದೇಹದಿಂದಾಗಲಿ ಪಡೆಯುವುದು ಸಾಧ್ಯವಿಲ್ಲ. ಹೀಗಿರುವಾಗ ತನಗೆ ಲಭಿಸದಿರುವುದಕ್ಕಾಗಿ ವ್ಯಸನ ಪಡುವುದೇಕೆ? ಈಗ ನಾನು ಹೇಗಿರಬೇಕು, ಮುಂದೆ ಏನು ಮಾಡಬೇಕು, ಅದನ್ನೆಲ್ಲ ನಾನು ಹುಟ್ಟುವ ಮೊದಲೇ ದೈವವು ನಿರ್ಣಯಿಸಿಟ್ಟಿರುವುದು. ಆ ವಿಧಿಯಂತೆ ನಾನು ನಡೆಸಲ್ಪಡುತ್ತಿರುವೆನು. ಇನ್ನು ಮೃತ್ಯುವಾದರೂ ನನ್ನನ್ನು ಏನು ಮಾಡಬಲ್ಲದು? ಪ್ರತಿಯೊಬ್ಬನು ತನಗೆ ವಿಧಿಪ್ರಾಪ್ತವಾದುದನ್ನೇ ಅನುಭವಿಸುವನು. ತಾನು ಎಲ್ಲಿಗೆ ಹೋಗಬೇಕೆಂದು ವಿಧಿಸಲ್ಪಟ್ಟಿರುವುದೋ ಅಲ್ಲಿಗೆ ಹೋಗುವನು. ತನಗೆ ಬರಬೇಕಾದ ಸುಖ ದುಃಖಗಳು ತಪ್ಪದೆ ಬಂದೇ ತೀರುವವು. ಈ ಅಂಶವನ್ನು ಪೂರ್ಣವಾಗಿ ತಿಳಿದು ಮೋಹಕ್ಕೆ ಈಡಾಗದೆ ಸುಖ ದುಃಖಗಳೆರಡರಲ್ಲಿಯೂ ತೃಪ್ತನಾಗಿರುವವನೇ ಮನುಷ್ಯರಲ್ಲಿ ಧುರಂಧರನೆನಿಸುವನು. ಇದು 233ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.